ಅಮ್ಮ, ಮೊದಲನೇ ಸಲ ಆ, ಕಿರಣ್ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಇಬ್ಬರು ಜೊತೆಯಾಗಿ ಬಂದಿದ್ದೀವಲ್ಲ, ಇದು ಪದ್ಧತಿ ಪ್ರಕಾರ ಕರೀತಾರಲ್ಲ, ಅಂದರೆ ಹೆಸ್ರು ಹೇಳ್ಬಿಟ್ಟು ಬನ್ನಿ ಅಂತ. ಆ ಥರ ಏನಾದರೂ ಮಾಡ್ರಮ್ಮ. ಬರೀ ಇಷ್ಟೇ ಪದ್ಧತಿ ಸಾಕೋ ಏನೋ? ಮಂಗಳಾರತಿ ಆರತಿ ಇದೆಲ್ಲ ಏನಾನ ತರಬೇಕಾ? ಅದೆಲ್ಲ ಏನು ಬೇಕಾಗಿಲ್ಲ, ನಮ್ಗೆ ಅದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಅಷ್ಟು ಮಾಡಿ ಸಾಕು. ದೀಪಾ, ನೀನೇ ಬಾ, ನೀನು ಸೊಸೆ ಆಗ್ತೀಯಲ್ಲ, ನೀನು ಕೇಳಿದ್ರೆ ಚೆನ್ನಾಗಿರುತ್ತೆ. ಬಾವ, ನೀವಿಬ್ಬರು ಹೆಸ್ರು ಹೇಳ್ಬಿಟ್ಟೆ ಮನೆ ಒಳಗೆ ಕಾಲಿಡಬೇಕು. ಹಂಗೆ ಬರ್ತೀನಂದರೆ ನಾನು ಕೇಳಂಗಿಲ್ಲ. ಫಸ್ಟು ನಿಮ್ಮ ಅಕ್ಕ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇಲ್ಲ ಬಾವ, ಫಸ್ಟ್ ನೀವೇ ಹೇಳಬೇಕು, ಆಮೇಲೆ ನಮ್ಮ ಅಕ್ಕ ಹೇಳ್ತಾರೆ. ಇಲ್ಲ, ನಾನೇ ಮೊದಲು ಹೇಳ್ತೀನಿ. ನಾನು, ನನ್ನ ಗಂಡ ಕಿರಣ್ ಇಬ್ಬರು ಬಂದಿದ್ದೀವಿ. ನಾನು ನನ್ನ ಹೆಂಡತಿ ಬಂದಿದ್ದೀವಿ. ಬಾವ, ಬರೀ ಹೆಂಡತಿ ಅಂದರೆ ನಾವು ಕೇಳಲ್ಲ, ಹೆಸ್ರು ಹೇಳಬೇಕು ನಮ್ಮ ಅಕ್ಕಂದು. ನಾನು ನನ್ನ ಹೆಂಡತಿ ರಾಧಿಕಾ ಇಬ್ಬರು ಬಂದಿದ್ದೀವಿ. ಇಬ್ರಿಗೂ ವೆಲ್ಕಮ್. ಕುಡಿಯೋಕೆ ನೀರು ತೊಗೊಂಬರ್ಲಾ? ಅದಕ್ಕೆ ಚೀಪಾಗಿ ನೀರು ತರ್ತೀನಿ ಅಂತಿದ್ದೀರಲ್ಲ, ಅದ್ರ ಬದಲು ಕೂಲ್ ಡ್ರಿಂಕ್ಸ್ ತಂದರೆ ಆಗಲ್ವಾ? ಇಲ್ಲ, ಈಗ ಬಂದ್ರಲ್ಲ, ಫಸ್ಟ್ ಕುಡಿಯೋಕೆ ನೀರು ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ಜ್ಯೂಸ್ ತೊಗೊಂಬರ್ತೀನಿ ರೀ. ಅಣ್ಣ, ತಗೊಳ್ಳಿ ಜ್ಯೂಸ್. ಈಗ ಸೊಸೆ ಎಲ್ಲ ಆಟ ಆಡ್ಸಿದ್ಲಲ್ವ ನಿಮ್ಮನ್ನ, ಈಗ ಹೆಸರು ಹೇಳ್ರಿ ಅಂತ. ಮತ್ತು ಹಂಗೆಲ್ಲ ಮಾಡಿದಾಗ ಪದ್ಧತಿ ಪ್ರಕಾರ ಎಲ್ಲರೂ ಏನಾದರೂ ಒಂದು ಗಿಫ್ಟ್ ಕೊಡ್ತಾರಲ್ವ ಸೊಸೆಗೆ. ಮತ್ತು ಏನು ಗಿಫ್ಟೇ ಕೊಡಲಿಲ್ಲ? ಅದು ನನ್ನ ಹತ್ರನೇ ₹1 ಇಲ್ಲ, ಬಡ್ದಾಡಿದ್ರು. ಇವ್ರಿಗೆ ಎಲ್ಲಿಂದ ಗಿಫ್ಟ್ ಕೊಡಲಿ ನಾನು? ನಮ್ಮ ಅಣ್ಣಗೆಲ್ಲ ಗೊತ್ತಿದ್ದು ಹಿಂಗೆಲ್ಲ ಮಾಡ್ತಿದ್ದಾನೆ. ಅಣ್ಣ, ದುಡ್ಡು ಕೊಟ್ಟಿಲ್ಲ ಅಂದರೆ ಏನಾಯಿತು? ಎಲ್ಲ ಸಂಬಂಧನ ದುಡ್ಡಿಂದನೇ ಅಳಿಬಾರ್ದು. ಈಗ ನನ್ನ ತಂಗಿಗೆ ಸಿಗಬೇಕಾಗಿರೋ ಭಾವನ ಕಡೆಯಿಂದ ಏನು ಸಿಗಬೇಕಾಗಿರೋ ಪ್ರೀತಿ ಆಗಲಿ, ಅಭಿಮಾನ ಆಗಲಿ, ಮರ್ಯಾದೆ ಆಗಲಿ, ಅಷ್ಟು ಸಿಕ್ಕಿದೆಯಲ್ಲ, ಅಷ್ಟು ಸಾಕು. ಅದೇನೋ ಮರ್ಯಾದೆ ಅಭಿಮಾನ ಅಂದಿಲ್ಲ, ಅಷ್ಟು ಮಾತ್ರ ದೀಪಕ್ ಸಿಗಲಿ. ಇನ್ನು ಅದು ಪ್ರೀತಿ ಗೀತಿ ಎಲ್ಲ ನಿನಗಷ್ಟೇ ಸಿಗಲಿ ತಗೋ. ಪಾರ್ವತಿ, ಏನಿಲ್ಲ ನಿಂತ್ಕೊಂಡು ನೋಡ್ಕೊಂಡು ನಿಂತ್ಬಿಟ್ಟಿಯಲ್ಲ, ಹೋಗು. ಹಳೆಯ ಬಂದನ ಹೊಸದಾಗಿ ಮನೆಗೆ ಏನಾದರೂ ಮಾಡಿಕೊಡ್ಬೇಕು, ಏನಾರ ತಿನ್ನೋಕೆ ಸ್ನ್ಯಾಕ್ಸ್ ಗೀಕ್ಸ್ ಏನಾರು ಮಾಡಬೇಕು ಅನ್ನೋದು ಏನಿಲ್ಲ. ಹೋಗು. ಹೋಗಿ ಈಗ ಏನು ಮಾಡ್ತೀಯ ಅಂದರೆ, ಫಸ್ಟು ಉಳ್ಳಾಗಡ್ಡೆ ಮಿರ್ಚಿ ಮಾಡು. ಅದಾದಮೇಲೆ ಚಿಕನ್ ಕಬಾಬ್ದು ಅದೆಲ್ಲ ಮಾಡು, ಪಕೋಡ. ಅದಾದಮೇಲೆ ಮತ್ತೆ ಚಂದ ಗಟ್ಟಿ ಹಾಲು ಹಾಕಿ ಟೀ ಮಾಡ್ಕೊಂಬ. ಅತ್ತೆ, ಮನೇಲಿ ಚಿಕನ್ ಎಲ್ಲೈತೆ? ಇಲ್ಲಲ್ಲ. ತರ್ಸತ್ತೆ, 4 kg ಚಿಕನ್ ತರ್ಸತ್ತೆ, ಫ್ರಿಜ್ಜಲ್ಲಿ ಐತೆ ನೋಡು. ಹೋಗಿ 1 kg ಹಂಗೆ ಚಿಕನ್ ಮಾಡು ಕಬಾಬು. ಅದಿನ ಮಿಕ್ಕಿದ್ದು ಆಮೇಲೆ ಬಿರಿಯಾನಿ ಮಾಡಿದ್ರಾಯ್ತು. ಅದ್ರ ಜೊತೆಗೆ ಹಂಗೆ ಉಳ್ಳಾಗಡ್ಡೆ ಮಿರ್ಚಿ ಮಾಡ್ಕೊಂಬ, ಚಂದ ಗರಿ ಗರಿ ಅನ್ಬೇಕು ನೋಡು, ಚಂದ ಮಾಡ್ಕೊಂಬ. ಟೀ ಸನೆ. ಸರಿ ಅತ್ತೆ. ಅತ್ತೆ, 4 kg ಬರೀ ಚಿಕನ್ ತರಿಸೋ ಬದಲು 1-2 kg ಚಿಕನು, ಇನ್ನೊಂದು 2 kg ಮಟನ್ ತರಿಸ್ಬಿಟ್ಟಿದ್ರೆ ಆಗೋಗಿರೋದಲ್ಲ. ಬರೀ ಚಿಕನ್ ಅಂದರೆ ಬಾಯಿಗೆ ಸರಿ ಹೋಗಲ್ಲ, ಮಟನ್ ತರಿಸಿದ್ರೆ ಚೆನ್ನಾಗಿರೋದು. ಇವನಿಗೇನು ನಾಚಿಕೆನೇ ಇದ್ದಂಗಿಲ್ಲ. ಏನು ತರ್ತೀವೋ ಏನು ಮಾಡ್ತೀವೋ ಅದು ನಮಗೆ ಬಿಟ್ಟಿದ್ದು. ಹೆಂಗೆ ನಾಚಿಕೆ ಬಿಟ್ಟು ಹೆಂಗೆ ಕೇಳ್ತಾ ನೋಡು, ಮಟನ್ ತರಿಸ್ಬೇಕಿತ್ತು, ಚಿಕನ್ ಅಂದೇ ಯಾಕೆ ತರಿಸಿರಿ ಅಂತ. ಏನಪ್ಪ, ಎಂಥ ನಾಲಾಯಕ್ಕದನಂದರೆ, ಥೋ, ಏನಣ್ಣ ಇವನು ಹಿಂಗಿದಾನಲ್ಲ. ಬಂದು 1-2 ನಿಮಿಷ ಆಗಿಲ್ಲ, ಆವಾಗಲೇ ಆರ್ಡರ್ ಮಾಡ್ತಿದ್ದಾನೆ, ಅದೇ ಬೇಕು ಇದೇ ಬೇಕು ಅಂತ. ಅಲ್ಲ, ಇದು ಅತ್ತೆ ಮಾವ ಮನೆ ಅಲ್ಲ, ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ವಾ? ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾನೆ ನೋಡು, ಸ್ವಲ್ಪನ ಸಂಕೋಚ ಅನ್ನೋದಿಲ್ಲ. ಕೇಳಿದ್ರೆ ಏನು ಅನ್ಕೋತಾರೋ ಏನೋ ಅನ್ನೋದು ಕೂಡ ಇಲ್ಲ. ನಿನಗಿನ್ನೂ ಅವನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ. ನಿನಗಿನ್ನ ಮುಂದೆ ಗೊತ್ತಾಗುತ್ತೆ ಇರೋ. ಸ್ನ್ಯಾಕ್ಸ್ ಎಲ್ಲ ತಯಾರಾದ ನಂತರ ದೀಪಾ, ಇಲ್ಲೇ ನಿಂತ್ಕೊಳ್ಳೋ ಬದಲು ಹೋಗಿ ನಿಮ್ಮ ಅತ್ತಿಗೆಗೆ ಸ್ವಲ್ಪನಾದರೂ ಸಹಾಯ ಮಾಡೋಕ್ಕಾಗಲ್ವಾ? ಅಣ್ಣ, ನಂಗೆ ಅದರಲ್ಲಿ ಏನು ಗೊತ್ತಾಗಲ್ಲ ಅಣ್ಣ. ಸುಮ್ಮನೆ ಹೋಗಿ ಏನು ಮಾಡಲಿ ಅಲ್ಲಿ? ನನಗೇನನ್ನ ಅಡುಗೆ ಮಾಡೋಕ್ಕೆ ಬರುತ್ತಾ? ಇದು ಸ್ವೀಟ್ಸ್ ತಿಂತಾ ಇರಿ, ಇನ್ನು ಅದೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಎಣ್ಣೆಲಿ ಹಾಕಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಅಲ್ಲಿವರೆಗೂ ಈ ಸ್ವೀಟ್ಸ್ ಎಲ್ಲ ತಿಂತಾ ಇರಿ. ಪಾರ್ವತಿ, ದಿನ ಮಾಡ್ದಂಗೆ ನಿಧಾನ ಮಾಡಬೇಡ, ಸ್ವಲ್ಪ ನೋಡು, ಬೇಗ ಮಾಡಿ ತಂದ್ಕೊಡೋದು ನೋಡು. ಮನೆಗೆ ಅಳಿಯ ಬಂದಿದ್ದಾನೆ, ದಿನ ಮಾಡ್ದಂಗೆ ಮಾಡಬೇಡ. ನಾನು ಬೇಗನೆ ಮಾಡ್ತಾ ಇದ್ದೀನತ್ತೆ. ಈಗ ಚಿಕನ್ ಪಕೋಡ ಮಾಡಬೇಕು, ಅದು ಈರುಳ್ಳಿದು ಟೀ ಅದೆಲ್ಲ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದಕ್ಕೆ ಅಲ್ಲಿವರೆಗೂ ಸ್ವೀಟ್ಸ್ ತಿನ್ನಲಿ ಅಂತ ತಂದ್ಕೊಟ್ಟೆ. ಸರಿ, ಹೋಗು, ಮಾತಾಡ್ಕೊಂಡು ತಿಂದ್ರಬೇಡ. ಹೆಂಗೆ ತಿಂತಾ ಇದ್ದಾರೆ ನೋಡಿ ಇಬ್ಬರು, ಎಲ್ಲನ ಕಂಡಾರ ಇಲ್ಲ ಅನ್ನಂಗ. ಪಾಪ, ಇಷ್ಟು ದಿನ ರಾಧಿಕಾಗೆ ಅನ್ನ ಮಜ್ಜಿಗೆ ಇದನ್ನೇ ತಿಂದು ಬಾಯಿ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಮುಕ್ತಾ ಇದ್ದಾರೆ ಇಬ್ಬರು. ಇವು ಸ್ವೀಟ್ಸ್ ಅಷ್ಟೊಂದು ರುಚಿ ಇಲ್ಲ. ನಮ್ಮ ತಂಗಿ ನಾನು ಕೆಲಸ ಮಾಡ್ತೀವಲ್ಲ ಬೇಕ್ರಿಲಿ, ಅಲ್ಲಿ ಮಸ್ತ್ ಇರ್ತಾವೆ. ಎಷ್ಟು ವೆರೈಟಿ ಇರ್ತಾವೆ ಗೊತ್ತಾ? ಡ್ರೈ ಫ್ರೂಟ್ಸಲ್ಲೇ ಸ್ವೀಟ್ಸು ಭಾರಿ ಇರ್ತಾವೆ. ಇದೇನೋ ಬಾದಾಮಿ ಕಾಜು ಹಾಕಿರೋದು ಲಡ್ಡು, ಮತ್ತು ಅವೆಲ್ಲ ಇನ್ನೂ ಮಸ್ತ್ ಡ್ರೈ ಫ್ರೂಟ್ಸ್ ಲಡ್ಡು, ಅವೆಲ್ಲ ಚೆನ್ನಾಗಿರ್ತಾವೆ ಗೊತ್ತಾ? ಇವು ಮಾಮೂಲಿ ಇದಾವೆ, ಇವು ತಿನ್ನಂಗೆ ಆಗೋಲ್ತು ಅಂತಲೇ ಅಂದು ತಿನ್ನಂಗೆ ತಿಂತಾ ಇದ್ದಾನೆ. ಮತ್ತೆ ಮೇಲೆ ಇಂಥ ಮಾತು ಬೇರೆ.
ದೀಪಾ ಅವೇನೋ ಸ್ವೀಟ್ಸು ಚೆನ್ನಾಗಿಲ್ಲ ಅಂತ ತೊಗೊಂಡೋಗಮ್ಮ. ಇನ್ನೊಂದ್ಸಲ ತಂದ್ರೆ ಆಯಿತು ಚೆನ್ನಾಗಿರೋವು. ಅಯ್ಯಯ್ಯೋ ಇವರೇನು ಒಳಗೋಯ್ತೀನಿ ಅಂತಾರಲ್ಲ. ಇಲ್ಲ ಇಲ್ಲ ತಿಂತೀನಿ ಪಾಪ, ಪ್ರೀತಿಯಿಂದ ತಂದು ಕೊಟ್ಟಿದ್ದೀರಾ. ತಿನ್ನಲಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತಲ್ಲ. ತಿಂತೀವಿ. ಆಹಾ, ನೋಡ್ತಾ ಇದ್ರೆ ಹಂಗೆ ಬಾಯಲ್ಲಿ ನೀರು ಊರ್ತಾ ಇದೆ. ಎಷ್ಟು ದಿನ ಆಗಿತ್ತು ಇಂಥ ಸ್ವೀಟ್ಸು, ಇಂಥ ಖಾರ, ಆಹಾ ಇಂಥದ್ದೆಲ್ಲ ತಿಂದು ಎಷ್ಟು ದಿನ ಆಗಿತ್ತು. ಆಹಾ, ಒಂದು 3-4 ದಿನ ಬರೀ ಅನ್ನ ಮಜ್ಜಿಗೆ ತಿಂದು ಬಾಯಿ ಎಲ್ಲ ಕೆಟ್ಟೋಗಿತ್ತು. ಇವತ್ತು ಚೆನ್ನಾಗಿ ತಿಂದುಬಿಡ್ಬೇಕು. ಇನ್ನೊಂದು 2-3 ದಿನ ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ತಿನ್ನಬೇಕು. ಇಲ್ಲಿ ಅಷ್ಟೇ, ನಮ್ಮ ಅತ್ತೆ ಮನೇಲಿ ಕೂಡ ಅಷ್ಟೇ, ಚೆನ್ನಾಗಿ ಮಾಡಿಸ್ಕೊಂಡು ತಿನ್ನಬೇಕು. ಚಿಕನ್ನು, ಮಟನ್ನು, ಆಹಾ ಇಂಥ ಖಾರದ್ದು ಚೆಂದ ತಿನ್ನಬೇಕು. ಇದೆಲ್ಲ ಬರೀ ಸ್ನ್ಯಾಕ್ಸಿಗಾಯಿತು. ರಾತ್ರಿಗೆಲ್ಲ ಊಟ ಏನು ಮಾಡ್ತೀರಾ? ಚಿಕನ್ ಎಲ್ಲ ತಂದಿದ್ದಾರಂತಲ್ಲ, ನನಗೆ ನಾರ್ಮಲ್ ಚಿಕನ್ ಬಿರಿಯಾನಿ ಬೇಡ, ನನಗೆ ದಮ್ ಬಿರಿಯಾನಿನೇ ಬೇಕು. ಅಲ್ಲ ಇವ್ರದ್ದೇನು ಹೊಟ್ಟೆನಾ, ಏನು ಕನ್ನಂಬಡಿ ಕಟ್ಟೆನಾ? ಇಷ್ಟು ತಿಂತಾ ಇದ್ದಾನೆ, ಆದರೂ ಇನ್ನೂ ರಾತ್ರಿದೆಲ್ಲ ಯೋಚನೆ ಮಾಡ್ತಿದ್ದಾನೆ ರಾತ್ರಿಗೆ ಏನು ಅಡುಗೆ ಮಾಡ್ತಾರೆ ಅಂತ. ಯಪ್ಪ, ಎಷ್ಟು ತಿಂತಾರೋ ಇವರು. ದಮ್ ಬಿರಿಯಾನಿ ನನಗಂತೂ ಬರೋದಿಲ್ಲ, ಇನ್ನು ನನ್ನ ಮಕ್ಳಿಗೂ ಬರೋಂಗಿಲ್ಲ. ಪಾರ್ವತಿ, ನೀನು ದಮ್ ಬಿರಿಯಾನಿ ಎಲ್ಲ ಮಾಡಿದ್ದೀನಮ್ಮ? ಅತ್ತೆ, ನನಗೆ ನಾರ್ಮಲಾಗಿ ಚಿಕನ್ ಬಿರಿಯಾನಿ, ಈ ಥರ ಮಟನ್ ಬಿರಿಯಾನಿ ಅದೆಲ್ಲ ಬರುತ್ತೆ, ಆದರೆ ದಮ್ ಬಿರಿಯಾನಿ ನಾನು ಯಾವತ್ತೂ ಮಾಡಿಲ್ಲ. ನನಗೆ ಬರಲ್ಲ ಅತ್ತೆ. ಹೌದು ಕಿರಣ್, ನಮ್ಮ ಅತ್ತಿಗೆಗೆಲ್ಲ ದಮ್ ಬಿರಿಯಾನಿ ಅದೆಲ್ಲ ಮಾಡೋಕ್ಕೆ ಬರಲ್ಲ. ಅವರೆಲ್ಲನ ತಿಂದಿದ್ರಲ್ಲ, ಅವ್ರಿಗೆ ಅದೆಲ್ಲ ಅಭ್ಯಾಸ ಇಲ್ಲ. ನಾರ್ಮಲಾಗಿ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತಾರೆ, ಒಂದ್ಸಲ ಅವಾಗೆಲ್ಲ ಮಾಡಿದರು, ಆದರೆ ದಮ್ ಬಿರಿಯಾನಿ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಇವಾಗ ಹೆಂಗ ಮತ್ತೆ? ನನಗಂತೂ ದಮ್ ಬಿರಿಯಾನಿನೇ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ನನಗೆ ನಾರ್ಮಲ್ ಬಿರಿಯಾನಿ ಎಲ್ಲ ಬೇಡ, ದಮ್ ಬಿರಿಯಾನಿನೇ ಬೇಕು. ಮತ್ತು ಇವಾಗ ಹೆಂಗೆ ಮಾಡೋದು? ನಮ್ಮ ಮನೇಲಂತೂ ಯಾರಿಗೂ ದಮ್ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಮತ್ತೇನು ಮಾಡಬೇಕು ಈಗ? ಅಣ್ಣ, ಅದಕ್ಕೆ ಹೇಳೋಣ, ಯೂಟ್ಯೂಬ್ ನೋಡಿ ಮಾಡೋಕ್ಕೆ ಹೇಳು. ಹೆಂಗೋ ಅವರು ಅಡುಗೆ ಮಾಡೋದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರಲ್ಲ, ನಮಗಂತೂ ಅಷ್ಟು ಬರೋಂಗಿಲ್ಲ. ಅದಕ್ಕೆ ಹೇಳೋಣ, ಮಾಡ್ತಾರೆ ಅವರು. ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೋದು. ಈಗಿನ ಕಾಲದಲ್ಲೆಲ್ಲ ಈಸಿಯಪ್ಪ, ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಸಾಕು, ಟೈಪ್ ಮಾಡಿದರೆ ಎಲ್ಲ ವೆರೈಟೀಸ್ ಬಂದ್ಬಿಡುತ್ತೆ. ಅದನ್ನ ನೋಡಿ ಮಾಡಿದರೆ ಆಯಿತು. ನಮ್ಮ ಅತ್ತಿಗೆ ಕೈಲಿ ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ತಿನ್ನಬೇಕು. ಜಗ್ಗಿ ಅಡುಗೆ ಮಾಡಿಸ್ತೀನಿ, ಸ್ವಲ್ಪನೂ ಗ್ಯಾಪ್ ಕೊಡಬಾರ್ದು ಅಂತ ಪರಿ ಅಡುಗೆ ಮಾಡಿಸ್ಕೊಂಡು ತಿಂತೀನಿ. ಮತ್ತು ಆಮೇಲೆ ಈ ಚಾನ್ಸ್ ನನಗೆ ಸಿಗೋದೇ ಇಲ್ಲ, ಅದಕ್ಕೆ ಚಾನ್ಸ್ ಸಿಕ್ಕಾಗಲೇ ಸರಿಯಾಗಿ ಬಳಸ್ಕೋಬೇಕು. ಅಲ್ಲ ರಾಧಿಕಾ, ಈಗ ನಿಮ್ಮ ಅತ್ತಿಗೆ ಮಾಡಿದ್ದು ಕಿರಣ್ಗೆ ಇಷ್ಟ ಆಗುತ್ತೋ ಇಲ್ಲೋ, ಪಾಪ ತುಂಬ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ನಿನ್ನ ಕೈಯಾರೆ ನೀನೇ ದಮ್ ಬಿರಿಯಾನಿ ಮಾಡಿ ನಿನ್ನ ಗಂಡಕ್ಕೆ ತಿನ್ನಿಸಿದ್ರೆ ನಿನ್ನ ಗಂಡನೂ ತುಂಬ ಖುಷಿ ಪಡ್ತಾನೆ. ಅಷ್ಟಕ್ಕೂ ಈಗಿನ ಕಾಲದಲ್ಲೆಲ್ಲ ಅಡುಗೆ ಮಾಡೋದೆಲ್ಲ ತುಂಬ ಈಸಿ ಅಲ್ವಾ? ಯೂಟ್ಯೂಬ್ ನೋಡ್ಕೊಂಡು ಮಾಡಿಬಿಟ್ರೆ ಆಯಿತು. ನೀನು ಹೇಳ್ದಂಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡು ದಮ್ ಬಿರಿಯಾನಿ ಅಂತ, ವೆರೈಟೀಸ್ ಎಲ್ಲ ವೀಡಿಯೋಸ್ ಬರುತ್ತೆ. ಅದರಲ್ಲಿ ಅದನ್ನು ಒಂದು ನಿನಗೆ ಚೆನ್ನಾಗಿ ಕಾಣಿಸಿದ ನೋಡಿ ಅದೇ ಥರ ಫಾಲೋ ಮಾಡು, ಆವಾಗ ಚೆನ್ನಾಗಾಗುತ್ತೆ. ನಿನ್ನ ಗಂಡಗೂ ಖುಷಿಯಾಗುತ್ತೆ, ನೀನೇ ನಿನ್ನ ಕೈ ಯಾರು ಅಡುಗೆ ಮಾಡಿ ತಿನ್ನಿಸಿದ್ಯಾ ಅಂತ. ಬೇಕಂದರೆ ನಿನಗೆ ಅಮ್ಮ ಮತ್ತು ದೀಪ ಹೆಲ್ಪ್ ಮಾಡ್ತಾರೆ. 3 ಜನ ಸೇರಿ ದಮ್ ಬಿರಿಯಾನಿ ಮಾಡಿಬಿಡ್ರಿ. ಇದೇನಿದು ಎಲ್ಲ ಪ್ಲ್ಯಾನು ಉಲ್ಟಾ ಆಗ್ತಿದೆ? ನಾನು ಮಾಡಬೇಕಾ? ಅಣ್ಣ, ಏನು ಹೇಳ್ತಿದ್ಯಣ್ಣ? ನಾನು ಅಡುಗೆ ಮಾಡಬೇಕಾ? ನಿಂಗೂ ಗೊತ್ತಲ್ಲಣ್ಣ, ನನಗೆ ನೆಟ್ಟಿಗೆ ಅನ್ನ ಅದೇ ಮಾಡೋಕ್ಕೆ ಬರಲ್ಲ, ಇನ್ನು ದಮ್ ಬಿರಿಯಾನಿ ಅದೆಲ್ಲ ನಾನು ಇಲ್ಲಿಂದ ಮಾಡಲಿ? ಇದೇನಪ್ಪ ಆನಂದ, ಹಿಂಗೆ ಹೇಳ್ತಿದ್ಯಾ? ಪಾರ್ವತಿ ಮಾಡ್ತಾಳೆ ಬಿಡು. ಮಾಡ್ಬೋದಿತ್ತಮ್ಮ, ಆದರೆ ನಾವು ಒಂದು ಫಂಕ್ಷನ್ ಇದೆ, ಹೊರಗಡೆ ಹೋಗಬೇಕು. ಅದು ಏನಂದರೆ ನಮ್ಮ ಕಂಪ್ನಿ ಬಾಸ್ ಇದ್ದಾರಲ್ಲ, ಅವ್ರ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಹೋಗಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತಮ್ಮ, ನಮ್ಮ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ ನಮ್ಮ ಜಾಬಿಂದು, ಹಂಗಾಗಿ ಹೋಗಲೇಬೇಕಮ್ಮ. ಅದೇನು ಫಂಕ್ಷನು? ಏನಾಗಲ್ಲ ತಗೋ, ಇಲ್ಲಿ ಮನೆಗೆ ಅಳಿಯ ಹೊಸ್ದಾಗ ಮನೆಗೆ ಬಂದಿದ್ದೇನೆ, ಇಂಥ ಟೈಮಲ್ಲಿ ನೀವು ಗಿಂಕ್ಷನ್ ಅಂತ ಹೊರಗೋದ್ರೆ ಹೆಂಗ? ಪಾರ್ವತಿ ಇಲ್ಲೇ ಇರಲಿ, ನೀನು ಬೇಕಾದರೆ ಒಬ್ಬನೇ ಹೋಗ್ಬಾ. ಆಕಿ ಇಲ್ಲಾಂದ್ರೆ ಹೆಂಗೆ ನಡೀತೈತೆ? ಅಳಿಯ ಬಂದನಪ್ಪ, ಏನಾದರೂ ಅದು ಇದು ಮಾಡ್ಕೊಡೋದಿರುತ್ತೆ, ಓಡಾಡ್ಕೊಂಡು ಮಾಡಬೇಕಾಗುತ್ತೆ. ನೀನು ಒಬ್ಬನೇ ಬೇಕಾದರೆ ಹೋಗ್ಬಾ. ಅಮ್ಮ, ಅದೇಂಗಾಗುತ್ತಮ್ಮ? ಇಬ್ರು ಗಂಡ ಹೆಂಡತಿ ಹೋಗಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಅಲ್ಲೆಲ್ಲರೂ ಕೇಳ್ತಾರೆ, ಯಾಕೆ ನೀನು ಒಬ್ಬನೇ ಬಂದಿದ್ಯಾ, ನೀನು ಹೆಂಡ್ತಿನ ಕರ್ಕೊಂಬಂದಿಲ್ಲ ಅಂತ. ಅವಾಗ ಮತ್ತೆ ಚೆನ್ನಾಗಿರಲ್ಲಮ್ಮ. ಇಬ್ರು ಹೋಗ್ತೀವಿ, ಕಂಪಲ್ಸರಿ ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ಹೋಗಿಲ್ಲ ಅಂದರೆ ತೊಂದರೆ ಆಗುತ್ತಮ್ಮ. ನಾವು ನಮ್ಮ ಜಾಬ್ನ ರಿಸ್ಕಲ್ಲಿ ಇಟ್ಕೊಂಡು ಹೋಗದೆ ಇರೋಕ್ಕಾಗಲ್ಲಮ್ಮ, ನಾವು ಹೋಗ್ತೀವಿ. ರಾಧಿಕಾ, ನಾನು ಮತ್ತೆ ನಿಮ್ಮ ಅತ್ತಿಗೆ ಇಲ್ಲಿ ಇರಂಗಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊರಿ. ನಮ್ಮಿಬ್ಬರನ್ನ ಬಿಟ್ಟು ಲೆಕ್ಕ ನಿಮ್ದಷ್ಟೇ ಮಾಡ್ಕೊರಿ, ಮತ್ತೆ ವೇಸ್ಟ್ ಮಾಡಬೇಡ್ರಿ. ನಾವು ಅಲ್ಲೇ ಫಂಕ್ಷನ್ ಇರುತ್ತಲ್ಲ, ಅಲ್ಲೇ ತಿನ್ಕೊಂಬರ್ತೀವಿ. ಅಣ್ಣ, ಕಿರಣ್ ಅವರು ಹೊಸ್ದಾಗ ಮನೆಗೆ ಬಂದಿದ್ದಾರೆ, ನೀವು ಇಂಥ ಟೈಮಲ್ಲಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಣ್ಣ. ಇಬ್ಬರು ಇರ್ರಿ. ಕಿರಣ್ ಅವ್ರು ಇರ್ತಾರಲ್ಲ, ಇವತ್ತು ಇರ್ತಾರೆ, ನಾಳೆ ಇರ್ತಾರೆ. ನಾವು ಹೋಗಿ ಬಂದುಬಿಡ್ತೀವಿ. ಹೋಗಿಲ್ಲ ಅಂದರೆ ಮತ್ತೆ ನಮ್ಮ ಜಾಬಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೋಗಲೇಬೇಕು ಕಂಪಲ್ಸರಿಯಾಗಿ. ಪಾರ್ವತಿ, ಹೋಗು, ಬೇಗ ರೆಡಿಯಾಗಿ ಬಾ.